Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂಗೆ ಜೆಡಿಎಸ್ ಎನ್ಡಿಎ ಒಂದು ಅದರಿಂದ ಬಿಜೆಪಿ ಮುಂಚೆ ಏನಾಗ್ತಾ ಇದೆ? ಇಲ್ಲ ನೋಡಿ, ಅದು ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಏನು ಮಾಡಿದ್ದಾರೆ. ಆದರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವಿದೆ. ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಗೃಹ ಸಚಿವರಾಗಲಿ ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ ಭಾಳ ಸ್ಪಷ್ಟವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅವ್ರನ್ನ ವಾಪಸ್ ತೊಗೊಂಡು ಬಂದು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳ್ಬೋದು. ಈಗ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನೀವು ಒಂದು ಕಡೆ ಆಡಿಯೋ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನೀವೇ ಬಿತ್ತರಿಸಿದ್ದೀರಿ. ಅದಕ್ಕೇನು ಹೇಳ್ತಾರಂತವ್ರು? ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲಿ, ರೆಡ್ ಕಾರ್ನರು ಬ್ಲೂ ಕಾರ್ನರ್ ಮಾಡೋಕ್ಕಾಗಲಿ ಕೋರ್ಟ್ ವಾರಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ದಿವಸ ತೊಗೊಂಡಿದ್ರು ಕೋರ್ಟ್ ವಾರಂಟ್ ಮಾಡೋಕ್ಕೆ? ಕಾನೂನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಫಾಲೋ ಮಾಡೋದಿಲ್ಲ. ಆ ಮೇನ್ ಕಲ್ಪ್ರಿಟಿನ ಬಿಟ್ಟು ಮಿಕ್ಕಿದೆಲ್ಲ ಪ್ರಯತ್ನಗಳನ್ನೇ ಮಾಡ್ತಾಯಿದ್ದಾರೆ. ರಾಜ್ಯ ನಾಯಕರು ಪತ್ರ ಬರೀತಾ ಇಲ್ಲ, ಕೇಂದ್ರದ ಮೇಲೆ ಒತ್ತಡ ಪತ್ರ ಬರೆದಲ್ರಿ, ಕೋರ್ಟ್ನಿಂದ ವಾರಂಟ್ ಇಶ್ಯೂ ಆದ್ರೆ ತಾನೇ ಆಗೋದು. ಪತ್ರ ಬರೆಯುವಂಥದ್ದು ರಾಜಕೀಯ ತೋರಿಕೆಗಾಗಿ ಪತ್ರ. ಈಗ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯಿತು. ಈಗ ಅಲ್ಲಿ ನಿಜವಾದಂಥ ಕಾನೂನು ಪ್ರಕ್ರಿಯೆ ಅಲ್ಲಿ ಪ್ರಾರಂಭ ಆಗುತ್ತೆ. ಅಮಿತ್ ಶಾ ಅವ್ರಿಗೆ ಮೊದಲೇ ಗೊತ್ತಿತ್ತು ಆದರೂ ಪ್ರೊಟೆಕ್ಷನ್ ಮಾಡ್ತಾ ನೋಡಿ, ಅದು ಸುಮ್ಮನೆ ಆಧಾರ ರಹಿತವಾಗಿ ಏನಾದರೂ ಹೇಳ್ಬೋದು. ಈಗ ನಮಗೂ ಗೊತ್ತಿದೆ, ಇದು ಕೆಲವು ಕಾಂಗ್ರೆಸ್ ಲೀಡರ್ ಕೈಯಲ್ಲಿ ಇದ್ದು ಸುಮಾರು 1 ವರ್ಷ ಆಗಿದೆ. ಇದು ಈಗ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡ್ತೀನಿ. ಧನ್ಯವಾದಗಳು ಸರ್. ಸಿಕ್ಕ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂಗೆ ಜೆಡಿಎಸ್ ಎನ್ಡಿಎ ಒಂದು ಅದರಿಂದ ಬಿಜೆಪಿ ಮುಂಚೆ ಏನಾಗ್ತಾ ಇದೆ? ಇಲ್ಲ ನೋಡಿ, ಅದು ಅವರ ವೈಯಕ್ತಿಕ ವಿಚಾರದಲ್ಲಿ ಅವ್ರು ಏನು ಮಾಡಿದ್ದಾರೆ. ಆದರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವಿದೆ. ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಗೃಹ ಸಚಿವರಾಗಲಿ ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ ಭಾಳ ಸ್ಪಷ್ಟವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅವ್ರನ್ನ ವಾಪಸ್ ತೊಗೊಂಡು ಬಂದು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳ್ಬೋದು. ಈಗ ನೀವು ಒಂದು ಕಡೆ ಆಡಿಯೋ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನೀವೇ ಬಿತ್ತರಿಸಿದ್ದೀರಿ. ಅದಕ್ಕೇನು ಹೇಳ್ತಾರಂತವ್ರು? ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲಿ, ರೆಡ್ ಕಾರ್ನರು ಬ್ಲೂ ಕಾರ್ನರ್ ಮಾಡೋಕ್ಕಾಗಲಿ ಕೋರ್ಟ್ ವಾರಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ದಿವಸ ತೊಗೊಂಡಿದ್ರು ಕೋರ್ಟ್ ವಾರಂಟ್ ಮಾಡೋಕ್ಕೆ? ಕಾನೂನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಫಾಲೋ ಮಾಡೋದಿಲ್ಲ. ಆ ಮೇನ್ ಕಲ್ಪ್ರಿಟಿನ ಬಿಟ್ಟು ಮಿಕ್ಕಿದೆಲ್ಲ ಪ್ರಯತ್ನಗಳನ್ನೇ ಮಾಡ್ತಾಯಿದ್ದಾರೆ. ರಾಜ್ಯ ನಾಯಕರು ಪತ್ರ ಬರೀತಾ ಇಲ್ಲ, ಕೇಂದ್ರದ ಮೇಲೆ ಒತ್ತಡ ಪತ್ರ ಬರೆದಲ್ರಿ, ಕೋರ್ಟ್ನಿಂದ ವಾರಂಟ್ ಇಶ್ಯೂ ಆದ್ರೆ ತಾನೇ ಆಗೋದು. ಪತ್ರ ಬರೆಯುವಂಥದ್ದು ರಾಜಕೀಯ ತೋರಿಕೆಗಾಗಿ ಪತ್ರ. ಈಗ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯಿತು. ಈಗ ಅಲ್ಲಿ ನಿಜವಾದಂಥ ಕಾನೂನು ಪ್ರಕ್ರಿಯೆ ಅಲ್ಲಿ ಪ್ರಾರಂಭ ಆಗುತ್ತೆ. ಅಮಿತ್ ಶಾ ಅವ್ರಿಗೆ ಮೊದಲೇ ಗೊತ್ತಿತ್ತು ಆದರೂ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಅದು ಸುಮ್ಮನೆ ಆಧಾರ ರಹಿತವಾಗಿ ಏನಾದರೂ ಹೇಳ್ಬೋದು. ಈಗ ನಮಗೂ ಗೊತ್ತಿದೆ, ಇದು ಕೆಲವು ಕಾಂಗ್ರೆಸ್ ಲೀಡರ್ ಕೈಯಲ್ಲಿ ಇದ್ದು ಸುಮಾರು 1 ವರ್ಷ ಆಗಿದೆ. ಇದು ಈಗ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡ್ತೀನಿ. ಧನ್ಯವಾದಗಳು ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.